ಬೆಂಗಳೂರಿನಲ್ಲಿ ಇನ್ನೇನು ಎರಡನೇ ಏರ್ಪೋರ್ಟ್ ಆಗೇ ಬಿಡುತ್ತೆ ಅನ್ನುವಂತ ಒಂದಷ್ಟು ಕನಸುಗಳಿದ್ವು. ಆದ್ರೆ ಈ ಎಲ್ಲಾ ಕನಸುಗಳೆಲ್ಲವೂ ಕೂಡ ಕನಸಾಗೆ ಉಳಿದ್ ಬಿಡುತ್ತಾ ಅನ್ನುವಂತ ಪ್ರಶ್ನೆ ಈಗ ಎದ್ದಿರೋದು. ಕಾರಣ ಅಂತಂದ್ರೆ ಎರಡನೇ ಏರ್ಪೋರ್ಟ್ ಬಗ್ಗೆ ಈಗ ಮಾತಾಡಿದ್ದಾರೆ. ಎರಡನೇ ಏರ್ಪೋರ್ಟ್ ಆಗೋದು ಅನುಮಾನ, ಸದ್ಯಕ್ಕಂತೂ ಆಗಲ್ಲ ಅಂದಿದ್ದಾರೆ. ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರಸ್ತಾವನೆನೇ ಬಂದಿಲ್ಲ ಅಂತ ಈಗ ಕೇಂದ್ರ ನಾಗರಿಕ ವಿಮಾನಯಾನ ಖಾತೆಯ ರಾಜ್ಯ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿರೋದು. ಸಂಸದ ಪಿಸಿ ಮೋಹನ್ ಪ್ರಶ್ನೆಗೆ ಮುರಳೀಧರ್ ಮೆಹೋಲ್ ಉತ್ತರ ಕೊಟ್ಟಿದ್ದಾರೆ. ಕೆಐಎಎಲ್ಗೆ 25 ವರ್ಷ ಆಗಬೇಕು, ಅಲ್ಲಿ ತನಕ ಮತ್ತೊಂದು ಏರ್ಪೋರ್ಟ್ ಆಗಲ್ಲ ಅಂದಿದ್ದಾರೆ. 2023ಕ್ಕೆ ದೇವನಹಳ್ಳಿ ಏರ್ಪೋರ್ಟ್ಗೆ 25 ವರ್ಷ ತುಂಬುತ್ತೆ. ಅಂದ್ರೆ ಸರಿಸುಮಾರು ಇನ್ನು 8 ವರ್ಷಗಳ ಕಾಲ ಯಾವುದೇ ಎರಡನೇ ಏರ್ಪೋರ್ಟ್ನ ಪ್ರಸ್ತಾವನೆ ಆಗಲಿ ಅಥವಾ ಏರ್ಪೋರ್ಟ್ ಆಗುತ್ತೆ ಅನ್ನೋದಾಗ್ಲಿ ಇಲ್ಲ ಅನ್ನುವಂತ ವಿಚಾರವನ್ನ ಈಗ ಮೊಹಲ್ ಹೇಳಿರೋದು. ಕರ್ನಾಟಕ ಸರ್ಕಾರದ ಮನವಿ ಮೇರೆಗೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ 3 ಕಡೆ ಸ್ಥಳ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಆನಂತರ ಒಂದು ವರದಿಯನ್ನ ಕೂಡ ನೀಡಲಾಯಿತು. ಆನಂತರ ಈ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಈಗ ವರದಿ ಸಲ್ಲಿಕೆ ಆಗಿಲ್ಲ ಅನ್ನುವಂಥದ್ದನ್ನ ಮುರಳೀಧರ್ ಹೇಳಿರೋದು. ಜೊತೆಗೆ ದೇವನಹಳ್ಳಿ ಏರ್ಪೋರ್ಟ್ನಿಂದ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 25 ವರ್ಷದವರೆಗೂ ಕೂಡ ಯಾವುದೇ ಏರ್ಪೋರ್ಟ್ಗಳು ಆಗುವಂತ ಸಂಭವನೀಯತೆ ಸಾಧ್ಯತೆ ಇಲ್ಲ ಅಂತ ಪ್ರಸ್ತಾವನೆ ಬಂದಿಲ್ಲ. ಆ ರೀತಿ ತೆರೆಯುವಂತಿಲ್ಲ ಅನ್ನುವಂತ ಒಪ್ಪಂದ ಇದೆ ಅನ್ನುವಂತ ಮಾಹಿತಿಯನ್ನ ಕೂಡ ಈಗ ಮುರಳೀಧರ್ ಹಂಚಿಕೊಂಡಿದ್ದಾರೆ. ಜೊತೆಗೆ ಈ ಮೈಸೂರು ಮತ್ತು ಹಾಸನದಲ್ಲಿ ದೇಶೀಯ ವಿಮಾನ ನಿಲ್ದಾಣ ಇದೆ, ಅದರ ಅಭಿವೃದ್ಧಿಗೆ ಇದರಿಂದ ವಿನಾಯಿತಿಯನ್ನ ಕೂಡ ನೀಡಲಾಗಿದೆ ಅನ್ನುವಂತ ವಿಚಾರವನ್ನ ಕೂಡ ಈಗಾಗಲೇ ತಿಳಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ಒಂದಷ್ಟು ವಿಚಾರಗಳಿದ್ವು. ಇಲ್ಲಿ ಬಂದು 2-3 ಕಡೆಗಳಲ್ಲಿ ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿದ್ರು, ವರದಿಯನ್ನ ಕೂಡ ಕೊಟ್ಟರು ಅನ್ನುವಂತ ಮಾಹಿತಿ. ಆದ್ರೆ ಈಗ ಅಂತ ಯಾವುದೇ ಪ್ರಸ್ತಾವನೆನೂ ಇಲ್ಲ, ವರದಿನೂ ಬಂದಿಲ್ಲ ಅನ್ನುವಂಥದ್ದನ್ನ ಈಗ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅಸಲಿಗೆ ನಡೆದಿದ್ದೇನು? ಈ ಏರ್ಪೋರ್ಟ್, ಎರಡನೇ ಏರ್ಪೋರ್ಟ್ ಬರುವಂತದ್ದು ಕನಸಾಗೆ ಉಳಿದು ಬಿಡುತ್ತಾ ಹೇಗೆ ಅಂತ? ಅಶ್ವಿನಿ, ಈ ಸದ್ಯದ ಮಟ್ಟಿಗೆ ಒಂದು ಮನವಿಯನ್ನ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಲ್ಲಿಸಿತ್ತು, ಜಾಗವನ್ನ ಪರಿಶೀಲನೆ ಮಾಡೋದಕ್ಕೆ. ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿರುವಂತದ್ದು 2 ಕಡೆ ಜಾಗವನ್ನ ಪರಿಶೀಲನೆ ಮಾಡಿದ್ದೇವೆ, ಆದ್ರೆ ವಿಮಾನದ ಮತ್ತೊಂದು ನಿಲ್ದಾಣವನ್ನ ಕಟ್ಟೋದಕ್ಕಾಗ್ಲಿ ಯಾವುದೇ ಅನುಮತಿಯನ್ನ ಪಡೆದಿಲ್ಲ, ಯಾವುದೇ ಅಪ್ಲಿಕೇಶನ್ ಅನ್ನ ಹಾಕಿಲ್ಲ. ಅಲ್ಲಿಗೆ ಪರಿಶೀಲನೆ ಬೇರೆ ಹಂತ ಆಗುತ್ತೆ, ಅದಾದ ನಂತರ ನಿರ್ಮಾಣ ಮಾಡುವಂತದ್ದು ಬೇರೆ ಹಂತ ಆಗುತ್ತೆ. ಇಲ್ಲಿಗೆ 2 ಸ್ಥಳಗಳನ್ನ ಪರಿಶೀಲನೆ ಮಾಡಲಾಗಿದೆ. ಒಂದು ಕ್ಲಾಸ್ ನ ಒಂದು ಕಂಡೀಷನ್ ನಾವು ಗಮನಿಸಬೇಕಾಗುತ್ತೆ. 25 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಹೊಸ ಏರ್ಪೋರ್ಟ್ ಕಟ್ಟುವಂತಿಲ್ಲ ಅಂತ ರೂಲ್ಸ್ ಹೇಳುತ್ತೆ. ಒಂದು ವೇಳೆ ಕಟ್ಟಬೇಕಿದ್ರೂ ಕೂಡ ಹಾಲಿ ಇರುವಂತಹ ಏರ್ಪೋರ್ಟ್ ನ ಪಾರ್ಟ್ನರ್ಶಿಪ್ ನಲ್ಲಿ ಯಾರು ನಡೆಸ್ತಾ ಇರ್ತಾರೆ, ಓನರ್ಶಿಪ್ ಯಾರ್ದಿರುತ್ತೆ ಅವ್ರದ್ದು ಕೂಡ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಅದಾದ್ರ ಜೊತೆಗೆ 150 ಕಿಲೋಮೀಟರ್ ಸುತ್ತಮುತ್ತ ಎಲ್ಲಿಯೂ ಕೂಡ ಹೊಸ ಏರ್ಪೋರ್ಟ್ ನಿರ್ಮಾಣ ಮಾಡುವಂತಿಲ್ಲ ಅನ್ನೋ ಒಂದು ಕ್ಲಾಸ್ ಇರುವಂತದ್ದು. ಇಲ್ಲಿ ವಿನಾಯಿತಿ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಗಮನಿಸಬೇಕು. ನಾವಿಲ್ಲಿ ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ರಾಜ್ಯದಲ್ಲಿರುವಂತಹ ಸಣ್ಣ ಪುಟ್ಟ ಏರ್ಪೋರ್ಟ್ ಗಳನ್ನ ಅಭಿವೃದ್ಧಿಗೊಳಿಸಬಹುದು ಹೊರತು ಹಾಲಿ ಇರುವಂತಹ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಕೂಡ ಇವರು ಮತ್ತಷ್ಟು ಮೇಲ್ದರ್ಜೆಗೆ ತೆಗೆದುಕೊಂಡು ಹೋಗಬೇಕು ಅಂದ್ರೆ ಕೇಂದ್ರದ ಅನುಮತಿಯನ್ನು ಪಡಿಬೇಕಾಗುತ್ತೆ. ಯಾಕಂದ್ರೆ 25 ವರ್ಷಗಳ ಕಾಲ ರಿನೋವೇಷನ್ ಕೂಡ ಇವರು ಮಾಡುವಂತೆ ಇಲ್ಲ ಅನ್ನೋದು ಕ್ಲಾಸ್ ಹೇಳುವಂತದ್ದು. ಅಲ್ಲಿಗೆ 2033 ಅಥವಾ 35ರ ನಂತರವಷ್ಟೇ ಬೆಂಗಳೂರಿಗೆ ಮತ್ತೊಂದು ವಿಮಾನ ನಿಲ್ದಾಣ ಬರುವಂತ ಸಾಧ್ಯತೆ ಪತ್ರ ರೂಪೇಣ ಬರುತ್ತೆ ಹೊರತು ಕಾರ್ಯರೂಪಕ್ಕೆ ಬರೋದಕ್ಕೆ ಇನ್ನೂ ತಡ ಆಗುತ್ತೆ ಅನ್ನೋ ಮಾಹಿತಿ ಬಂದಿರುವಂತದ್ದು. ಪಿಸಿ ಮೋಹನ್ ಅವರು ಸಂಸದರು ಕೇಳಿದಂತ ಪ್ರಶ್ನೆಗೆ ಬಂದಂತ ನೇರವಾದ ಉತ್ತರದ ಒಂದು ಬಾಟಮ್ ಲೈನ್ ನಾವು ನೋಡಬೇಕು ಅಂದ್ರೆ ಮತ್ತೊಂದು ಏರ್ಪೋರ್ಟ್ ಅನ್ನ ಬೆಂಗಳೂರು ನೋಡಬೇಕು ಅಂದ್ರೆ 2035ಕ್ಕಿಂತ ಹೆಚ್ಚಾಗಿ ಇನ್ನ ಒಂದು 3ರಿಂದ 4 ವರ್ಷ ಸಮಯವನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೂ ಡಾಕ್ಯುಮೆಂಟೇಶನ್ ವರ್ಕ್ ಆಗುತ್ತೆ. ಸಮತಟ್ಟಾದ ಭೂಮಿಯನ್ನ ನಮ್ಮ ರಾಜ್ಯವು ತೋರಿಸಬೇಕಾಗುತ್ತೆ. ಕೇಂದ್ರದಿಂದ ಬರುವಂತಹ ತಂಡವು ಅದನ್ನ ತಾಳೆ ಹಾಕಿದ ನಂತರವಷ್ಟೇ ಈ ಒಂದು ಏರ್ಪೋರ್ಟ್ ಕನಸು ನನಸಾಗುವಂತಹ ಸಾಧ್ಯತೆ ಇರುವಂತದ್ದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ಈ ಮಾತುಕತೆ ಪತ್ರದ ಮುಖೇನ ನಡೀತಾ ಇರುತ್ತೆ ಹೊರತು ಕಾರ್ಯರೂಪಕ್ಕೆ ಬರುವಂತದ್ದು ಮತ್ತಷ್ಟು ತಡ ಆಗುತ್ತೆ. ಅಶ್ವಿನಿ, ರೈಟ್. ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ದಿಂದ 3 ಕಡೆ ಸ್ಥಳ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಆನಂತರ ಒಂದು ವರದಿಯನ್ನ ಕೂಡ ನೀಡಲಾಯಿತು. ಆನಂತರ ಈ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಈಗ ವರದಿ ಸಲ್ಲಿಕೆ ಆಗಿಲ್ಲ ಅನ್ನುವಂಥದ್ದನ್ನ ಮುರಳೀಧರ್ ಹೇಳಿರೋದು. ಜೊತೆಗೆ ದೇವನಹಳ್ಳಿ ಏರ್ಪೋರ್ಟ್ನಿಂದ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 25 ವರ್ಷದವರೆಗೂ ಕೂಡ ಯಾವುದೇ ಏರ್ಪೋರ್ಟ್ಗಳು ಆಗುವಂತ ಸಂಭವನೀಯತೆ ಸಾಧ್ಯತೆ ಇಲ್ಲ
ಅಂತ ಪ್ರಸ್ತಾವನೆ ಬಂದಿಲ್ಲ. ಆ ರೀತಿ ತೆರೆಯುವಂತಿಲ್ಲ ಅನ್ನುವಂಥ ಒಪ್ಪಂದ ಇದೆ ಅನ್ನುವಂಥ ಮಾಹಿತಿಯನ್ನ ಕೂಡ ಈಗ ಮುರಳೀಧರ್ ಹಂಚಿಕೊಂಡಿದ್ದಾರೆ. ಜೊತೆಗೆ ಈ ಮೈಸೂರು ಮತ್ತು ಹಾಸನದಲ್ಲಿ ದೇಶೀಯ ವಿಮಾನ ನಿಲ್ದಾಣ ಇದೆ, ಅದರ ಅಭಿವೃದ್ಧಿಗೆ ಇದರಿಂದ ವಿನಾಯಿತಿಯನ್ನ ಕೂಡ ನೀಡಲಾಗಿದೆ ಅನ್ನುವಂಥ ವಿಚಾರವನ್ನ ಕೂಡ ಈಗಾಗಲೇ ತಿಳಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ಒಂದಷ್ಟು ವಿಚಾರಗಳಿದ್ವು. ಇಲ್ಲಿ ಬಂದು 2-3 ಕಡೆಗಳಲ್ಲಿ ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿದ್ರು, ವರದಿಯನ್ನ ಕೂಡ ಕೊಟ್ಟರು ಅನ್ನುವಂತ ಮಾಹಿತಿ. ಆದ್ರೆ ಈಗ ಅಂತ ಯಾವುದೇ ಪ್ರಸ್ತಾವನೆನೂ ಇಲ್ಲ, ವರದಿನೂ ಬಂದಿಲ್ಲ ಅನ್ನುವಂಥದ್ದನ್ನ ಈಗ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅಸಲಿಗೆ ನಡೆದಿದ್ದೇನು? ಈ ಏರ್ಪೋರ್ಟ್, 2ನೇ ಏರ್ಪೋರ್ಟ್ ಬರುವಂತದ್ದು ಕನಸಾಗಿ ಉಳಿದು ಬಿಡುತ್ತಾ ಹೇಗೆ ಅಂತ? ಅಶ್ವಿನಿ, ಈ ಸದ್ಯದ ಮಟ್ಟಿಗೆ ಒಂದು ಮನವಿಯನ್ನ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಲ್ಲಿಸಿತ್ತು, ಜಾಗವನ್ನ ಪರಿಶೀಲನೆ ಮಾಡೋದಕ್ಕೆ. ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿರುವಂತದ್ದು 2 ಕಡೆ ಜಾಗವನ್ನ ಪರಿಶೀಲನೆ ಮಾಡಿದ್ದೇವೆ, ಆದ್ರೆ ವಿಮಾನದ ಮತ್ತೊಂದು ನಿಲ್ದಾಣವನ್ನ ಕಟ್ಟೋದಕ್ಕಾಗ್ಲಿ ಯಾವುದೇ ಅನುಮತಿಯನ್ನ ಪಡೆದಿಲ್ಲ, ಯಾವುದೇ ಅಪ್ಲಿಕೇಶನ್ ಅನ್ನ ಹಾಕಿಲ್ಲ. ಅಲ್ಲಿಗೆ ಪರಿಶೀಲನೆ ಬೇರೆ ಹಂತ ಆಗುತ್ತೆ, ಅದಾದ ನಂತರ ನಿರ್ಮಾಣ ಮಾಡುವಂತದ್ದು ಬೇರೆ ಹಂತ ಆಗುತ್ತೆ. ಇಲ್ಲಿಗೆ 2 ಸ್ಥಳಗಳನ್ನ ಪರಿಶೀಲನೆ ಮಾಡಲಾಗಿದೆ. ಒಂದು ಕ್ಲಾಸ್ ನ ಒಂದು ಕಂಡೀಷನ್ ನಾವು ಗಮನಿಸಬೇಕಾಗುತ್ತೆ. 25 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಹೊಸ ಏರ್ಪೋರ್ಟ್ ಕಟ್ಟುವಂತಿಲ್ಲ ಅಂತ ರೂಲ್ಸ್ ಹೇಳುತ್ತೆ. ಒಂದು ವೇಳೆ ಕಟ್ಟಬೇಕಿದ್ರೂ ಕೂಡ ಹಾಲಿ ಇರುವಂತಹ ಏರ್ಪೋರ್ಟ್ ನ ಪಾರ್ಟ್ನರ್ಶಿಪ್ ನಲ್ಲಿ ಯಾರು ನಡೆಸ್ತಾ ಇರ್ತಾರೆ, ಓನರ್ಶಿಪ್ ಯಾರ್ದಿರುತ್ತೆ ಅವ್ರದ್ದು ಕೂಡ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಅದಾದ್ರ ಜೊತೆಗೆ 150 ಕಿಲೋಮೀಟರ್ ಸುತ್ತಮುತ್ತ ಎಲ್ಲಿಯೂ ಕೂಡ ಹೊಸ ಏರ್ಪೋರ್ಟ್ ನಿರ್ಮಾಣ ಮಾಡುವಂತಿಲ್ಲ ಅನ್ನೋ ಒಂದು ಕ್ಲಾಸ್ ಇರುವಂತದ್ದು. ಇಲ್ಲಿ ವಿನಾಯಿತಿ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಗಮನಿಸಬೇಕು. ನಾವಿಲ್ಲಿ ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ರಾಜ್ಯದಲ್ಲಿರುವಂತಹ ಸಣ್ಣ ಪುಟ್ಟ ಏರ್ಪೋರ್ಟ್ ಗಳನ್ನ ಅಭಿವೃದ್ಧಿಗೊಳಿಸಬಹುದು ಹೊರತು ಹಾಲಿ ಇರುವಂತಹ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಕೂಡ ಇವರು ಮತ್ತಷ್ಟು ಮೇಲ್ದರ್ಜೆಗೆ ತೆಗೆದುಕೊಂಡು ಹೋಗಬೇಕು ಅಂದ್ರೆ ಕೇಂದ್ರದ ಅನುಮತಿಯನ್ನು ಪಡಿಬೇಕಾಗುತ್ತೆ. ಯಾಕಂದ್ರೆ 25 ವರ್ಷಗಳ ಕಾಲ ರಿನೋವೇಷನ್ ಕೂಡ ಇವರು ಮಾಡುವಂತೆ ಇಲ್ಲ ಅನ್ನೋದು ಕ್ಲಾಸ್ ಹೇಳುವಂತದ್ದು. ಅಲ್ಲಿಗೆ 2033 ಅಥವಾ 35 ನಂತರವಷ್ಟೇ ಬೆಂಗಳೂರಿಗೆ ಮತ್ತೊಂದು ವಿಮಾನ ನಿಲ್ದಾಣ ಬರುವಂತ ಸಾಧ್ಯತೆ ಪತ್ರ ರೂಪೇಣ ಬರುತ್ತೆ ಹೊರತು ಕಾರ್ಯರೂಪಕ್ಕೆ ಬರೋದಕ್ಕೆ ಇನ್ನೂ ತಡ ಆಗುತ್ತೆ ಅನ್ನೋ ಮಾಹಿತಿ ಬಂದಿರುವಂತದ್ದು. PC ಮೋಹನ್ ರವರು ಸಂಸದರು ಕೇಳಿದಂತ ಪ್ರಶ್ನೆಗೆ ಬಂದಂತ ನೇರವಾದ ಉತ್ತರದ ಒಂದು ಬಾಟಮ್ ಲೈನ್ ನಾವು ನೋಡಬೇಕು ಅಂದ್ರೆ ಮತ್ತೊಂದು ಏರ್ಪೋರ್ಟ್ ಅನ್ನ ಬೆಂಗಳೂರು ನೋಡಬೇಕು ಅಂದ್ರೆ 2035ಕ್ಕಿಂತ ಹೆಚ್ಚಾಗಿ ಇನ್ನ ಒಂದು 3 ರಿಂದ 4 ವರ್ಷ ಸಮಯವನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೂ ಡಾಕ್ಯುಮೆಂಟೇಶನ್ ವರ್ಕ್ ಆಗುತ್ತೆ. ಸಮತಟ್ಟಾದ ಭೂಮಿಯನ್ನ ನಮ್ಮ ರಾಜ್ಯವು ತೋರಿಸಬೇಕಾಗುತ್ತೆ. ಕೇಂದ್ರದಿಂದ ಬರುವಂತಹ ತಂಡವು ಅದನ್ನ ತಾಳೆ ಹಾಕಿದ ನಂತರವಷ್ಟೇ ಈ ಒಂದು ಏರ್ಪೋರ್ಟ್ ಕನಸು ನನಸಾಗುವಂತಹ ಸಾಧ್ಯತೆ ಇರುವಂತದ್ದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ಈ ಮಾತುಕತೆ ಪತ್ರದ ಮುಖೇನ ನಡೀತಾ ಇರುತ್ತೆ ಹೊರತು ಕಾರ್ಯರೂಪಕ್ಕೆ ಬರುವಂತದ್ದು ಮತ್ತಷ್ಟು ತಡ ಆಗುತ್ತೆ. ಅಶ್ವಿನಿ, ರೈಟ್. ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.